ಮೈ ಡಿಯರ್ ಸ್ಟೂಡೆಂಟ್ಸ್, ನಿನ್ನೆ ತರಗತಿಯಲ್ಲಿ ನಾವು ಏನು ಮಾಡಿದ್ವಪ್ಪ ಅಂದರೆ ಸರಾಸರಿ ಕಂಡುಹಿಡಿಯೋದು ಹೇಗೆ ಅಂತ ನೋಡ್ತಾ ಇದ್ವಿ. ಆ ಸರಾಸರಿ ಕಂಡುಹಿಡಿಯೋದ್ರಲ್ಲಿ ನಾನು ಎಷ್ಟು ವಿಧ ಅಂತ ಹೇಳಿದ್ದೆ? ನಾನು 3 ವಿಧ ಅಂತ ಹೇಳಿದೆ. ಒಂದು ನೇರ ವಿಧಾನ, ಇನ್ನೊಂದು ಅಂದಾಜು ವಿಧಾನ, ಇನ್ನೊಂದು ಹಂತ ವಿಚಲನ ವಿಧಾನ ಅಂತ ಹೇಳಿದೆ. ಸೊ ನಿನ್ನೆ ತರಗತಿಯಲ್ಲಿ ನಾವು ನೇರ ವಿಧಾನವನ್ನು ನೋಡಿದ್ವಿ. ಸೊ ನೇರ ವಿಧಾನಕ್ಕೂ ಕೂಡ ಯಾವುದ್ರ ಮೇಲೆ ನಾವು ಸರಾಸರಿ ಕಂಡುಹಿಡಿದಿದ್ವಿ? ಸೂತ್ರದ ಮೇಲೆ ಕಂಡುಹಿಡಿದ್ವಿ, ಹೌದಲ್ಲ? ಎಸ್. ನೋಡಿ, ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಅಸ್ಯೂಮ್ ಮೀನ್ ಮೆಥಡ್ ಅಂದ್ರೆ ಸರಾಸರಿಯನ್ನ ಅಂದಾಜು ವಿಧಾನದಲ್ಲಿ ಯಾವ ತರ ಕಂಡುಹಿಡಿಬೇಕು ಅನ್ನೋದು ನಿಮಗೆ ಈ 3 ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಶ್ನೆ ಆಗಿದೆ. ನಿಮಗೆ ನೇರ ವಿಧಾನ ಕೇಳಬಹುದು, ಇಲ್ಲ ಅಂದಾಜು ವಿಧಾನ ಕೇಳಬಹುದು. ಸೊ ಎಷ್ಟು ಮಾರ್ಕ್ಸ್ ಸಿಗಿದು? ಸೊ ವೆರಿ ಈಸಿ ಇದೆ, ಬಹಳ ಸಲೀಸಾಗಿ, ಬಹಳ ಈಸಿಯಾಗಿ ಕಲ್ತು ಬಿಡೋಣ. ಓಕೆನಾ? ಸೊ ನಾವು ಈ ಅಸ್ಯೂಮ್ ಮೀನ್ ಮೆಥಡ್ ಅಂದ್ರೆ ಸರಾಸರಿಯನ್ನ ಅಂದಾಜು ವಿಧಾನದಲ್ಲಿ ಕಲಿಯಲು ಮೊದಲು ನಾವು ಸೂತ್ರದ ಮೂಲಕ ಲೆಕ್ಕವನ್ನ ಬಿಡಿಸಬೇಕಾಗುತ್ತೆ, ಹೌದಿಲ್ಲ? ಸೊ ಹಾಗಾದ್ರೆ ಈ ಒಂದು ಅಂದಾಜು ವಿಧಾನದ ಸರಾಸರಿಯನ್ನು ಕಂಡುಹಿಡಿಯುವ ಅಂದಾಜು ವಿಧಾನದ ಸೂತ್ರ ಏನಪ್ಪಾ ಅಂದ್ರೆ ಹೇಳ್ತೀರಾ? ಹೇಳ್ರಿ ಹಾಗಾದ್ರೆ. ವೆರಿ ಗುಡ್, ನೈಸ್. ಈ ಸೂತ್ರವನ್ನ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು ಇದನ್ನ. ಸೊ ಸಿಗ್ಮಾ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಇದು ಸರಾಸರಿ ಅಂದಾಜು ವಿಧಾನವನ್ನು ಕಂಡುಹಿಡಿತಕ್ಕಂತಹ ಸೂತ್ರ. ಸೊ ನಮ್ಮ ಎಕ್ಸಾಮ್ ಅಲ್ಲಿ ನಿಮ್ಗೆ ಏನ್ ಮಾಡಿಬಿಡ್ತಾರಪ್ಪ ಅಂತಂದ್ರೆ ಅವರು ಏನ್ ಕೊಡ್ತಾರಪ್ಪ ಅಂತಂದ್ರೆ ನಿಮ್ಗೆ ದತ್ತಾಂಶಗಳನ್ನ ಕೊಟ್ಟು ಬಿಡ್ತಾರೆ. ಏನ್ ದತ್ತಾಂಶಗಳನ್ನ ಕೊಡ್ತಾರಪ್ಪ ಅಂತಂದ್ರೆ ನಿಮ್ಗೆ ವರ್ಗಾಂತರ ಮತ್ತು ಎರಡನ್ನ ಕೊಟ್ಟು ಬಿಡ್ತಾರೆ. ಸೊ ಇಲ್ಲಿ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳಿದ್ದೀನಿ, ವರ್ಗಾಂತರ ಮತ್ತು ಆವೃತ್ತಿಯನ್ನ ಕೊಟ್ಟಿದ್ದೀನಿ ನಾನು ಇವಾಗ. ಸೊ ಏನಪ್ಪ ಅಂದ್ರೆ ವರ್ಗಾಂತರ 15ರಿಂದ 25, 25ರಿಂದ 30, 35ರಿಂದ 40, 45ರಿಂದ 50, ಹೀಗೆ 75ರಿಂದ 85ರವರೆಗೆ ಕೊಟ್ಟಿದ್ದೀನಿ ನಾನು. ಇದು ಏನಾಯ್ತು? ಇದು ವರ್ಗಾಂತರ. ಈಗ ಎಫ್ ಐ ಕೂಡ ಇದೆ. ಎಫ್ ಐ ಏನಿದೆ? 6, 11, 1. ಇವು ಏನಪ್ಪ ಅಂದ್ರೆ ಇದು. ಸೊ ಅವರು ಕೊಟ್ಟಂತ ದತ್ತಾಂಶಗಳಿಗೆ ನಮ್ ಕೆಲಸ ಏನು ಉಳಿದಿರ್ತಪ್ಪ ಅಂತಂದ್ರೆ ಇಲ್ಲಿ ನಾವು ಮಿಡ್ ಪಾಯಿಂಟ್ ಅಂದ್ರೆ ಮಧ್ಯ ಬಿಂದುವಿಗೆ ನಾವು ಯಾವ ಅಕ್ಷರದಿಂದ ಗುರುತಿಸ್ತೀವಿ? ಎಕ್ಸ್ ಅಕ್ಷರದಿಂದ ಗುರುತಿಸ್ತೀವಿ. ನಾವು ಮಧ್ಯ ಬಿಂದುವನ್ನ ಕಂಡುಹಿಡಿಯಲು ನಿನ್ನೆ ತರಗತಿಯಲ್ಲಿ ಅಂದ್ರೆ ನೇರ ವಿಧಾನದಲ್ಲಿ ಒಂದು ಮಾತು ಹೇಳಿದ್ದೆ ನಾನು. ಮಧ್ಯ ಬಿಂದು ಹೆಂಗ್ ಕಂಡುಹಿಡಿಬೇಕು? ವರ್ಗಾಂತರದಲ್ಲಿ ಇರ್ತಕ್ಕಂಥ 2 ಸಂಖ್ಯೆಗಳನ್ನ ಯಾವುದರಿಂದ? ಸೊ ಇಲ್ಲಿ ಎಲ್ಲಾ ವರ್ಗಾಂತರಗಳನ್ನ ಕೂಡಿಸಿ ಅವುಗಳನ್ನ 2ರಿಂದ ಭಾಗಿಸಿದೆ ನಾನು. ಹಾಗಾದ್ರೆ ಬಂದಂತ ಮಧ್ಯ ಬಿಂದು ಏನು? 20, 30, 40, 50, 60, 70. ಒಂದ್ಸರಿ ತಿಳ್ಕೊಂಡ್ಬಿಡ್ರಿ, ಮಧ್ಯ ಬಿಂದುವನ್ನ ಕಂಡುಹಿಡಿದ ಹೆಂಗಂತ ಒಂದ್ ಹೇಳ್ತ ನಾನು. ಸೊ ಮೊದಲನೇ ವರ್ಗಾಂತರ ಇದೆ ಇಲ್ಲಿ. ಏನಿದೆ ಮೊದಲನೇ ವರ್ಗಾಂತರಪ್ಪ ಅಂದ್ರೆ 15 ಪ್ಲಸ್ 25 ಇದೆ, ಹೌದಲ್ಲ? ಸೊ ಇದನ್ನ 2ರಿಂದ ಏನ್ ಮಾಡ್ಬೇಕು? ಕಷ್ಟ ಹೊಡಿಬೇಕು ನಾನು. ಇವೆರಡನ್ನ ಕೂಡಿಸಿ ಇವೆರಡು ಎಷ್ಟು ಹಾಗಾದ್ರೆ 15, 25, 40. ಎಷ್ಟು? 40 ಡಿವೈಡ್ ಬೈ 2. 2 ಒಂದೇ 2. ಸೊ ಇದು ಏನಪ್ಪ ಅಂದ್ರೆ ಇದು ಮಧ್ಯ ಬಿಂದು. 20 ಅನ್ನೋದೇನು? 15 ಮತ್ತು 25ರ ನಡುವಿನ 15 ಮತ್ತು 25ರ ನಡುವಿನ ಮಧ್ಯ ಬಿಂದು. ಹೀಗೆ ಎಲ್ಲ ವರ್ಗಾಂತರಗಳ ಮಧ್ಯ ಬಿಂದುವನ್ನ ನಾವು ಕಂಡುಹಿಡ್ಕೊಂಡ್ವಿ. ಸೊ ಮಧ್ಯ ಬಿಂದುವನ್ನ ಕಂಡುಹಿಡ್ಕೊಂಡ ಮೇಲೆ ನಮಗೆ ಸೂತ್ರದಲ್ಲಿ ಏನಿದೆಪ್ಪ ಅಂದ್ರೆ ಮೊದಲು ಎ ಇದೆಯಲ್ಲ, ಎ ಬೆಲೆಯನ್ನ, ಎ ವ್ಯಾಲ್ಯೂವನ್ನ ನಾವು ತಿಳ್ಕೋಬೇಕು. ಎ ವ್ಯಾಲ್ಯೂವನ್ನ ಪಡ್ಕೋಬೇಕು. ಎ ವ್ಯಾಲ್ಯೂವನ್ನ ಪಡ್ಕೋಬೇಕಪ್ಪ ಅಂದ್ರೆ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ಕಂಡು ಹಿಡ್ಕೊಂಡಂತಹ ಮಧ್ಯ ಬಿಂದುವಿನಲ್ಲಿ ಏನೋ ಬಿಂದುವಿನಲ್ಲಿ ಮಧ್ಯದ ಸಂಖ್ಯೆಯೇ ಎ ಬೆಲೆ ಆಗಿರುತ್ತೆ. ಮಧ್ಯದ ಸಂಖ್ಯೆ. ಸರ್ ಹಾಗಾದ್ರೆ ಬೆಸ ಸಂಖ್ಯೆ ಇದ್ದಾಗ ಮಧ್ಯ ಸಂಖ್ಯೆ ಸಿಕ್ಬಿಡುತ್ತೆ ನಮಗೆ. ಸಮ ಸಂಖ್ಯೆ ಇದ್ದಾಗ ಏನ್ ಮಾಡ್ಬೇಕು? ಸಮ ಸಂಖ್ಯೆ ಇದ್ದಾಗ ಮೊದಲ 2 ಕೊನೆ 2ಅನ್ನು ಬಿಡಬೇಕು, ನಡುಕುಳಿದಾಗ 1 ತಗೋಬೇಕು. ಯಾವ್ದಾದ್ರು ತಗೋ. ಈ ಫಾರ್ ಎಕ್ಸಾಂಪಲ್ 4 ಕೊಟ್ಟನಪ್ಪ. ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಇದನ್ನ ಮಾಡು. 1, 2, 3, 4 ಮಧ್ಯ ಬಿಂದು. ಹಾಗಾದ್ರೆ ಇವುಗಳಲ್ಲಿ ಎ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ 2 ತಗೋಬಹುದು. ಅಂದ್ರೆ ಸಮ ಸಂಖ್ಯೆ ಕೊಟ್ಟಾಗ ಕೆಳಗಿನ ಸಂಖ್ಯೆಗಳನ್ನು ಬಿಟ್ಟು ಉಳಿದ ಸಂಖ್ಯೆಯನ್ನ ಯಾವ್ದಾದ್ರು ಒಂದನ್ನು ತಗೋಬೇಕು. ಹಾಗಾದ್ರೆ ಇದರಲ್ಲಿ ಎ ವ್ಯಾಲ್ಯೂ ಯಾವ್ದಾಗಾದ್ರೆ ಎ ಇಸ್ ಈಕ್ವಲ್ ಟು 50. ಹಾಗಾದ್ರೆ ಎ ಬೆಲೆ ಏನು? 50. ಎ ಬೆಲೆ ಸಿಕ್ತಿ ನಮಗೆ. ಇವಾಗ ನಾವು ಎ ಬೆಲೆ ಸಿಕ್ಕ ತಕ್ಷಣ ಈಗ ಡಿ ಬೆಲೆಯನ್ನ ಕಂಡುಕೋಬೇಕು. ಕೊಟ್ಟಿದ್ದು ನೀವು ಇಲ್ಲಿ ಎಫ್ ಐ ಬೆಲೆ ಗೊತ್ತಾಗಿದೆ ನಮಗೆ. ಎಫ್ ಐ ಬೆಲೆ ಆವೃತ್ತಿಗಳನ್ನೆಲ್ಲ ಏನ್ ಮಾಡಬೇಕು?
ಸಿಗ್ಮಾ ಎಫ್ ಇಸ್ ಈಕ್ವಲ್ ಟು ಎಷ್ಟು ಬಂದೈತಿ 35. ಎಫ್ ಸಿಕ್ಕಿದೆ. ಈಗ ಮತ್ತೆ ಏನ್ ಬೇಕು ಈಗ ನಮ್ಗೆ ಡಿ ವ್ಯಾಲ್ಯೂ ಬೇಕಂದಾಗ ಡಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ. ಎಕ್ಸ್ ಅಂದ್ರೆ ಏನು? ಎಕ್ಸ್ ಅಂದ್ರೆ ಏನು? ಎಕ್ಸ್ ಅಂದ್ರೆ ಮಧ್ಯ ಬಿಂದು. ಎ ಬೆಲೆ ಆಲ್ರೆಡಿ ಎಷ್ಟಿದೆ? ಸೊ ಎಕ್ಸ್ ಅನ್ನ ಮಧ್ಯ ಬಿಂದುವನ್ನ ಎ ಬೆಲೆಯಿಂದ ಏನ್ ಮಾಡ್ಬೇಕು? ಕಳೆಯಬೇಕು. ಸೊ ಇಲ್ಲಿ ಫಸ್ಟ್ ಏನ್ ಬಂದಿದೆ? ಮಧ್ಯ ಬಿಂದು 20 ಮೈನಸ್ 50 ಇಸ್ ಈಕ್ವಲ್ ಟು 30 ಮೈನಸ್ 50. ಹೀಗೆ ಎಲ್ಲಾ ಮಧ್ಯ ಬಿಂದುಗಳನ್ನ ಎ ಇಂದ ಕಳ್ಕೊಂತ ಹೋದಾಗ ನಮ್ಗೆ ಏನ್ ಸಿಗುತ್ತಪ್ಪ ಅಂದ್ರೆ ಡಿ ವ್ಯಾಲ್ಯೂ ಸಿಗುತ್ತೆ. ಏನ್ ಸಿಗುತ್ತೆ? ಈಗ ಡಿ ವ್ಯಾಲ್ಯೂ ಸಿಕ್ತಿ. ಏನ್ ಸಿಕ್ತಿ ನಮ್ಗೆ? ಡಿ ವ್ಯಾಲ್ಯೂ ಸಿಕ್ತಿ, ಎಕ್ಸ್ ವ್ಯಾಲ್ಯೂ ಸಿಕ್ತಿ, ಎಫ್ ಐ ವ್ಯಾಲ್ಯೂ ಇದೆ ಇಲ್ಲ. ಈಗ ನಮಗೆ ಬೇಕಾಗಿರೋದು ಏನಪ್ಪ ಅಂದ್ರೆ ಡಿ ಐ ವ್ಯಾಲ್ಯೂ ಐತಿಲ್ಲ ಇಲ್ಲಿ. ಹಾಗಾದ್ರೆ ಡಿ ಐ ವ್ಯಾಲ್ಯೂ ಒಂದ್ಸರಿ ಹೇಳ್ಕೊಂತ ಹೋಗ್ರಿ. ನೀವು ಡಿ ಬೆಲೆ ಸಿಕ್ಕಿದೆ. ಈಗ ನೋಡಿ ಡಿ ಬೆಲೆ ಸಿಕ್ಕಿದೆ. ಹಾಗಾದ್ರೆ ಎಫ್ ಐ ಬೆಲೆ ಆಲ್ರೆಡಿ ಐತಾ? ಎಫ್ ಐ ಅದಾವ ನಮ್ಗೆ? ಎಫ್ ಐ ಬೆಲೆ ಬೇಕಾ? ಎಫ್ ಐ ಅದಾವ ಇಲ್ಲಿ. ಎಫ್ ಐ ಯಾವು? ಎಸ್. ಈ ಎಫ್ ಐ ಗಳನ್ನ ಡಿ ವ್ಯಾಲ್ಯೂಗೆ ಏನ್ ಮಾಡ್ಬೇಕು? ಗುಣಿಸ್ಬೇಕು. ಗುಣಿಸಿದಾಗ ನಮಗೆ ಎಫ್ ಐ ಡಿ ಐ ವ್ಯಾಲ್ಯೂ ಸಿಗುತ್ತೆ. ನೋಡಿ ಹಾಗಾದ್ರೆ 6 ಇಂಟು ಮೈನಸ್ 30 ಮೈನಸ್ 180 ಕಮನ್ 11 ಇಂಟು ಮೈನಸ್ 20 ಓಕೆನಾ? 20 11 ಏನಾಗುತ್ತಪ್ಪ ಅಂದ್ರೆ 220 ಕಮನ್ 7 ಇಂಟು ಮೈನಸ್ 10 0 ಇಂಟು ಮೈನಸ್ 4 0ದಿಂದ ಯಾವುದೇ ಸಂಖ್ಯೆಯನ್ನ 0ದಿಂದ ಗುಣಿಸಿದಾಗ ವ್ಯಾಲ್ಯೂ ಏನ್ ಬರುತ್ತೆ? ಕಮನ್ 10 ಇಂಟು 4 20 ಇಂಟು 2 30 ಇಂಟು 1. ಸೊ ಈಗ ನಮ್ಗೆ ಎಫ್ ಐ ಡಿ ಐ ವ್ಯಾಲ್ಯೂ ಸಿಕ್ತು, ಹೌದಿಲ್ಲ? ಈ ಎಫ್ ಐ ಡಿ ಐ ವ್ಯಾಲ್ಯೂವನ್ನ ಸೂತ್ರಕ್ಕೆ ಅನುಗುಣವಾಗಿ ನಾವು ಸಿಗ್ಮಾ ಎಫ್ ಐ ಡಿ ಐ ಬೆಲೆಯನ್ನ ಪಡ್ಕೋಬೇಕು, ಹೌದಲ್ಲ? ಸೊ ಕೊಟ್ಟಿರ್ತಕ್ಕಂಥ ಈ ಎಫ್ ಐ ಡಿ ಐ ಬಾಕ್ಸ್ ಅಲ್ಲಿ ನಿಮಗೆ 2 ಚಿಹ್ನೆಗಳು ಕಾಣಿಸ್ತಾ ಇದಾವೆ, ಹೌದಾ? ಆ 2 ಚಿಹ್ನೆಗಳು ಯಾವುವು? ಒಂದು ಪ್ಲಸ್ ಫಸ್ಟ್. ಹಾಗಾದ್ರೆ ಪ್ಲಸ್ ಇದ್ದವನ್ನ ಕೂಡಿಸ್ಕೊಂಬಿಡ್ರಿ, ಇಲ್ಲ ಮೈನಸ್ ಇದ್ದವನ್ನ ಕೂಡಿಸ್ಕೊಂಬಿಡ್ರಿ. ಸೊ ಇಲ್ಲಿ ನೋಡ್ರಿ, ಹಾಗಾದ್ರೆ ಮೈನಸ್ 180 ಮೈನಸ್ 220 ಮೈನಸ್ 400 ಮೈನಸ್ 400 ಮೈನಸ್ 70 ಮೈನಸ್ 70. ಈಗ ಪ್ಲಸ್ ಇದು ಕುಡಿಸಿರಿ. 40 ಪ್ಲಸ್ 40 70 ಪ್ಲಸ್ 30 110. ಸೊ ಪ್ಲಸ್ 110 ಮೈನಸ್ 470 ಪ್ಲಸ್ ಇಂಟು ಮೈನಸ್ ಅಂದ್ರೆ ಕಳಿಬೇಕು. ಈಗ ಯಾವ ಸಂಖ್ಯೆಯಿಂದ ಕಳಿಬೇಕು? ಈಗ ಮೈನಸ್ 470ರಿಂದ ಕಳೆದಾಗ ಏನ್ ಸಿಗುತ್ತೆ ನಮಗೆ? ಸಿಗ್ಮಾ ಎಫ್ ಐ ಡಿ ಐ ವ್ಯಾಲ್ಯೂ ಏನ್ ಸಿಗುತ್ತಾ? ಮೈನಸ್ 160 ಸಿಗುತ್ತಾ? ಸೊ ಈಗ ನಮಗೆ ಕೊಟ್ಟಿರ್ತಕ್ಕಂಥ ಸೂತ್ರಕ್ಕೆ ಅನುಗುಣವಾಗಿ ಎಲ್ಲವುಗಳ ವ್ಯಾಲ್ಯೂ ಸಿಕ್ತಿ. ಈಗ ಎ ವ್ಯಾಲ್ಯೂ ಸಿಕ್ತಿ, ಸಿಗ್ಮಾ ಎಫ್ ಐ ಡಿ ಐ ವ್ಯಾಲ್ಯೂ ಸಿಕ್ತಿ, ಸಿಗ್ಮಾ ಎಫ್ ಐ ವ್ಯಾಲ್ಯೂ ಸಿಕ್ತಿ, ಹೌದಲ್ಲ? ಈಗ ಲೆಕ್ಕವನ್ನು ಏನ್ ಮಾಡ್ಬೋದು? ಸುಲಭವಾಗಿ ಬಿಡಿಸ್ಬೋದು, ಹೌದಿಲ್ಲ? ಸೊ ನೋಡೋಣ. ಹಾಗಾದ್ರೆ ಎಕ್ಸ್ ಬಾರ್ ಅಂದ್ರೆ ಸರಾಸರಿ. ಎಕ್ಸ್ ಬಾರ್ ಅಂದ್ರೇನು? ಎಕ್ಸ್ ಬಾರ್ ಎ ವ್ಯಾಲ್ಯೂ ಏನೈತಿ? ಪ್ಲಸ್ ಮೈನಸ್ 360 ಡಿವೈಡೆಡ್ ಬೈ 35 ಮೈನಸ್ 360 ಡಿವೈಡ್ ಬೈ 35. ಸೊ ಈಗ ಮೈನಸ್ 360 35 ಏನ್ ಮಾಡ್ಬೇಕು? ಭಾಗಿಸ್ಬೇಕು. ಏನ್ ಮಾಡ್ಬೇಕು? ಸೊ 35 ನಂಬರ್ ಬರ್ಲಿಲ್ಲ ಅಂದ್ರೆ, ನಮಗೆ ಸಂಖ್ಯೆ ಬರಲಿಲ್ಲ, ಮಗ್ಗಿ ಬರಲಿಲ್ಲ ಅಂದ್ರೆ ಸಣ್ಣ ಸಂಖ್ಯೆಯಿಂದ ಏನ್ ಮಾಡೋಣ? ಸೊ ಮೊದ್ಲು ಏನ್ ಮಾಡೋಣ? 5ರಿಂದ ಭಾಗಿಸೋಣ. 5 ಒಳ್ಳೆ. ಸೊ 5 72. ಸೊ 5 77 ಅನ್ನೋದು ಬೇಡ. 5 ಒಳ್ಳೆ 35. 5 ಒಳ್ಳೆ 35. ಎಷ್ಟು ಉಳಿತಿ? 1. ಎಷ್ಟಾಯ್ತು? 5 ಒಳ್ಳೆ 10. ಸೊ 50 ಪ್ಲಸ್ ಸೇಮ್ ಆಸ್ ಇಟ್ ಈಸ್ ತಗೊಳ್ಳೋಣ. 50 ಪ್ಲಸ್ 72 ಮೈನಸ್ 72 ಪ್ಲಸ್ 72 ಮೈನಸ್ 72 ಡಿವೈಡ್ ಬೈ. ಸೊ ಇವಾಗ ನೋಡೋಣ, ಮೈನಸ್ 72ನ 7ರಿಂದ ಭಾಗಿಸೋಣ. ಈ ರೀತಿ ಭಾಗಿಸ್ಕೊಳ್ಳೋಣ. ಮೈನಸ್ 72 ಬಾಗ್ಲೆ 7 7 72 70 ಹೋದ್ರ 2 72 70 ಹೋದ್ರ 2. ಸೊ ಪಾಯಿಂಟ್ ತಗೊಂಡು 0 ತಗೊಂಡು ಎಷ್ಟಾಯ್ತು? ಇದು 20 ಆಯ್ತು. ಸೊ 7ರಿಂದ 20 ಭಾಗಿಸ್ಬೋದಲ್ಲ? 7 7 20 14 ಹೋದ್ರ 6. ಸೊ ಮತ್ತೆ 0 ತಗೊಳ್ಳೋಣ.
ಮತ್ತೆ 28 ಸಾರಿ 7 56 ಮತ್ತೆ ಒಳ್ಳೆ ಆಗ್ಬಿಟ್ಟು ಎಷ್ಟು ಅಂದ್ರೆ ಅಷ್ಟಾಯ್ತು ಶೇಷ 4 ಬಂತು. ಸೊ ನಮ್ಗೆ ಆನ್ಸರ್ ಏನು ಸಿಕ್ತು ಭಾಗಲಬ್ಧ 10.28 50ರಿಂದ ಇಲ್ಲಿ ಐತಿ ಈಗ 50 ಮೈನಸ್ ಐತಿ ಬೆಲೆ ಯಾಕಂದ್ರೆ ಮೈನಸ್ ಇಂಟು ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 10.28 50ರಲ್ಲಿ 10.28 ಹೋದ್ರೆ 39.72. ಸೊ ಸರ್ 50ರಲ್ಲಿ 10.28 ಹೆಂಗ್ ಕಳಿತೀರಪ್ಪ ಅಂತಂದ್ರೆ ನೋಡ್ರಿ 50 ಚಂದ .00 ತಗೊಳ್ಳಿ. ಸೊ 50 ಚಂದ .00 ತಗೊಂಡು ಇಲ್ಲಿ 10.28 ಐತಿಲ್ಲ ಇದರಲ್ಲಿಂದ ಒಂದು ವ್ಯಾಲ್ಯೂ ಹಾಕ್ಯಾರಿ ಅಂದ್ರೆ ಇದು 28 ಪೈಸೆ ಇದ್ದಂಗ 10 ರೂಪಾಯಿ 28 ಪೈಸೆನ 50 ರೂಪಾಯಿದಾಗ 10 ರೂಪಾಯಿ 28 ಪೈಸೆ ಕಳಿಬೇಕು. ಸೊ ನಾವು 0ದಿಂದ 28 ಪೈಸೆ ಕಳಿಯಕ್ಕಾಗಲ್ಲ. ಸೊ 1 ರೂಪಾಯಿ ಅಂದ್ರೆ ಎಷ್ಟು ಪೈಸೆ 100 ಪೈಸೆದ 28 ಪೈಸೆ ಕಳಿಬೋದಾ? ಸೊ ಎಷ್ಟು ಪೈಸೆ ಉಳಿತೀಗ 72 ಉಳಿತೀವಿ. ಸೊ 72 ಎಷ್ಟು ಸಂಖ್ಯೆ ಪುಟ್ಟು ಪಾಯಿಂಟ್ ಇದೆ ಇಲ್ಲಿ ಎಷ್ಟು ಉಳಿದಿದ್ದಾಗ 49ರಲ್ಲಿ 10 ಹೋದ್ರ ಹಾಗಾದ್ರೆ ನಿಮ್ಮ ಉತ್ತರ ಏನು 39.7. ಇದು ನಿಮ್ಮ